ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಮೈಸೂರು ನಗರ ಕಾಂಗ್ರೆಸ್ ಸ್ಪೋಕ್ ಪರ್ಸನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಏನಂದರೆ ಇವತ್ತು ಏನು ಉಪಚುನಾವಣೆಯಲ್ಲಿ ನಮಗೆ ಕರ್ನಾಟಕದ ಪ್ರಬುದ್ಧ ಮತದಾರರು ನಮ್ಮ ಏನು ಕೆಲಸ ಮಾಡಿದ್ದೋ ಇಲ್ಲಿ ತನಕ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ನಾವು ಏನು ಜನಗಳಿಗೆ ಚುನಾವಣೆ ಮುಂಚೆ ಏನು ನಾವು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ದೋ ಅದರಂತೆ ನುಡಿದಂತೆ ಯಾವುದಾದ್ರು ಸರ್ಕಾರ ಇದೆ, ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ನಡ್ಕೊಂಡಂಥ ಇಲ್ಲಿಯ ತನಕ ನಮಗೆ ಸರ್ಕಾರದಿಂದ ಏನು ನಾವು ಜನಗಳಿಗೆ ಭರವಸೆನ ಕೊಟ್ಟಿದ್ದು ಅದರಂತೆ ನಡ್ಕೊಂಡ್ರಿಂದ ನಮಗೆ ಈ ಚುನಾವಣೆಯ ಫಲಿತಾಂಶ ನಮಗೆ ಪಾಸಿಟಿವ್ ಬಂದಿದೆ. ಇದು ನಾವು ಮೊದಲೇ ನಿರೀಕ್ಷೆ ಮಾಡಿದ್ದೋ. ಯಾಕಂದರೆ ಒಬ್ಬೊಬ್ಬರು ಚಾನಲ್ಗಳು ಕೆಲವರು BJP ಪರ ಇರ್ತಾರೆ, ಕೆಲವರು JDS ಪರ ಇರ್ತಾರೆ. ಸೊ ನಾವು ಚಾನಲ್ಗಳ ಸಮೀಕ್ಷೆಗಳನ್ನ ನಾವು ಗ್ಯಾರಂಟಿ ಇಟ್ಕೊಂಡಿರಲಿಲ್ಲ. ನಮ್ಮದೇ ಆದಂಥ ಕಾಂಗ್ರೆಸ್ನಲ್ಲಿ ಒಂದು ಸಮೀಕ್ಷೆ ಮಾಡೋಂಥ ಒಂದು ಕ್ಯಾಟಗರಿನ ನಮ್ಮ ಡಿ ಕೆ ಸಾಹೇಬ್ರು ಇಟ್ಕೊಂಡಿದ್ದಾರೆ. ಅವ್ರು ಹೇಳಿದರು ಚುನಾವಣೆ ಮುಂಚೆನೇ ನಾವು 3ಕ್ಕೆ 3 ಗೆಲ್ತೀವಿ ಅಂತ. ಶಿಗಾವಿ ಇರ್ಬೋದು, ಸಂಡೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು. ನಮ್ಮ ಯೋಗೇಶ್ವರ್ ಸಾಹೇಬರು ಏನೋ ಅವರ ಯಾವ ಆಲೋಚನೆಯಲ್ಲಿ ಆ ಥರ ಹೇಳಿದ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಚುನಾವಣೆ ಆದ ದಿನದಲ್ಲೇ ನಾವು ಮಾಡ್ಕೊಂಡಿದ್ದೋ ಗೆಲ್ತೀವಿ. ಆದರೆ ಈ ಮಟ್ಟದಲ್ಲಿ ನಾವು ಬಹುಮತ ಗೆಲ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಮೊದಲನೇದಾಗಿ ಕರ್ನಾಟಕದ ಅದರಲ್ಲಿ ಉಪಚುನಾವಣೆಯಲ್ಲಿ ಯಾರು ಮತದಾರರು ಚುನಾವಣೆಯಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಂತರ ನಮ್ಮ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಎಲ್ಲ ಮಿನಿಸ್ಟ್ರುಗಳು ಮತ್ತು ಎಲ್ಲ ನಮ್ಮ OBC ಘಟಕ ಇರ್ಬೋದು ಮತ್ತು ಲೀಗಲ್ ಸೆಲ್ ಇರ್ಬೋದು ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗ ಶಿಗ್ಗಾವಿ ಸಂಡೂರು ಕೂಡ ಕಾಂಗ್ರೆಸ್ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ರ? 3ಕ್ಕೆ 3 ಗೆದ್ಕೊಂಡಂಗಾಯ್ತಲ್ಲ ಸರ್ ಕಾಂಗ್ರೆಸ್? ಹೌದು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಮೇಲೆ ಇದು ಅವ್ರಿಗೆ ಮೊದಲನೇ ಉಪಚುನಾವಣೆ. ಸೊ 3ಕ್ಕೆ 3 ಅವರು ಹೇಳಿದರು ಚುನಾವಣೆ ನಾವು ಗೆಲ್ತೀವಿ ನೋಡಿ ಅಂತ ರಿಸಲ್ಟ್ ಹೇಳಿದರು. ಅದರಂತೆ ಆಗಿದೆ. ಹಿಂದೇನೂ ಅಷ್ಟೇ 136 ಗೆಲ್ತೀವಿ ಅಥವಾ 135 ಅಂತ ಹೇಳಿದರು. ಸೊ ಅದರಂತೆ ಬಂತು. ಸೊ ಈಗಲೂ ಅದು ಹೇಳಿದರು ನಾವು 3ಕ್ಕೆ 3 ಉಪಚುನಾವಣೆ ಗೆಲ್ತೀವಿ ಅಂತ. ಅದು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ. ಅದು ಶಿಗಾವಿ ಇರ್ಬೋದು, ಚನ್ನಪಟ್ಟಣ ಇರ್ಬೋದು. ಈ ಥರ ಘಟಾನುಘಟಿ ನಾಯಕರ ಮುಂದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾವು ಎಲ್ಲಿ ಶಿಗಾವಿಲಿ. ಸೊ ಅಲ್ಲಿ ಒಬ್ಬ ಮುಸ್ಲಿಮ್ಸ್ ಅಲ್ಪಸಂಖ್ಯಾತರನ್ನ ಜನ ಗೆಲ್ಲಿಸಿದ್ದಾರೆ ಅಂದರೆ ನಮಗೆ ಮುಂದಿನ 2028 ಚುನಾವಣೆಗೆ ನಮಗೆ ದಿಕ್ಸೂಚಿ ಅಂತಲೇ ಹೇಳ್ಬೋದು. ನಮ್ಮನ್ನು ಮತದಾರರು ಕೈ ಬಿಟ್ಟಿಲ್ಲ. ನಾವು ಏನು ಅವ್ರಿಗೆ ಕೆಲಸ ಮಾಡಿದ್ದೀವಿ, ಈ ಸರ್ಕಾರದ ಬಗ್ಗೆ ಅವ್ರಿಗೆ ಒಂದು ವಿಶ್ವಾಸ ಇದೆ. ಅದರಲ್ಲೂ ನಾವು 5 ಗ್ಯಾರಂಟಿಗಳನ್ನ ಕರೆಕ್ಟಾಗಿ ಕೊಡ್ತಾಯಿದ್ವಿ, ಅದು ಬಡ ಜನಕ್ಕೆ ತಲುಪ್ತಾ ಇದೆ. ಸೊ ಆ ಒಂದು ನಾವು ಮಾಡಿದಂಥ ಕೆಲಸಕ್ಕೆ ನಮಗೆ ಕೂಲಿಯಾಗಿ ನಮಗೆ 3 ಚುನಾವಣೆ ನಮಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಈ ಥರ ಒಂದು ಸೋಲು BJPಗೆ ಆಗಲಿಕ್ಕೆ ಮುಖ್ಯ ಕಾರಣ ಏನಿರ್ಬೋದು ಸರ್ ನಿಮ್ಮ ಪ್ರಕಾರ? ಸರ್ ಅಷ್ಟೇ, ಅವರು ಭಾವನಾತ್ಮಕ ಹೋಗ್ತಾರೆ. ನಾವು ಕೆಲಸ ಮಾಡಿ ಜನಗಳಿಗೆ ಹೊಟ್ಟೆ ತುಂಬಿಸೋ ಕೆಲಸ ನಾವು ಮಾಡ್ತೀವಿ, ಅವ್ರು ಭಾವನಾತ್ಮಕ ಹೋಗ್ತಾರೆ. ಸೊ ಅದು ಎಲ್ಲೋ ಈಗ ಅವ್ರಿಗೊಂದು ಕಡೆ ಹಿನ್ನಡೆಯಾಗಿದೆ. ಇನ್ನು ಮುಂದೆ ಆದರೂ ಅವರು ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಸರಿಯಾದಂಥ ಸರ್ಕಾರಕ್ಕೆ ಮಾರ್ಗದರ್ಶನ ಕೊಟ್ಟು ಏನೇನು ನಿಜವಾದ ಜನಗಳಿಗೆ ತಲುಪಬೇಕು ಅಭಿವೃದ್ಧಿ ಕಾರ್ಯಗಳು, ಸರ್ಕಾರದ ಯೋಜನೆಗಳನ್ನ, ಅದ್ರ ಬಗ್ಗೆ ಅವರು ಸಪೋರ್ಟ್ ಮಾಡಲಿ. ಅದಕ್ಕೆ ನಾವು ಕೇಳೋಕ್ಕೆ ರೆಡಿ ಇದ್ವಿ. ನಮ್ಮ ಪಕ್ಷನ ಅದಕ್ಕೆ ತಯಾರಾಗಿದೆ. ಜನಗಳಿಗೆ ಹೊಟ್ಟೆ ತುಂಬಿಸೋಂಥ ಕೆಲಸಕ್ಕೆ ಅವರು ಸ್ಟ್ರೈಕೋ ಮಗದೊಂದು ಮಾಡಲಿ, ಸಲಹೆ ಕೊಡಲಿ, ಅದನ್ನು ಸ್ವೀಕಾರ ಮಾಡ್ತೀವಿ. ಸುಮ್ಮನೆ ಅವ್ರು ಅದು ಬಿಟ್ಬಿಟ್ಟು ಗಾಳಿಲಿ ಗುಂಡಾರಿಸೋದು, ಅದೆಷ್ಟೋ ಕೋಟಿ ಕೊಡ್ತೀನಿ ಸರ್ಕಾರ ಬೆಳೆಸ್ತೀನಿ ಅನ್ನೋದು, ಇದನ್ನು ಬಿಟ್ಬಿಟ್ಟು ಅವರು ಈಗಲೂ ಹೇಳ್ತೀನಿ, ಏನೇನು ನಮ್ಮ ರೈತಾಪಿ ಜನ ಇರ್ಬೋದು ಮತ್ತು ಕೂಲಿ ಕಾರ್ಯಕ್ರಮ ಇರ್ಬೋದು, ಎಷ್ಟೋ ಜನ ನಿವೇಶನ ಇರ್ಬೋದು, ಎಷ್ಟೋ ಮಕ್ಕಳು ಸ್ಕೂಲ್ಗಳಿರಲ್ಲ, ಶಾಲೆಗಳಿಗೆ ಅವ್ರಿಗೆ ಹೋಗೋಕ್ಕೆ ಫೀಸ್ ಇರಲ್ಲ. ಆಮೇಲೆ ಕೆಲಸ ಈಗ ಯುವಕರಿಗೆ BE ಮಾಡಿರ್ತಾರೆ, MBBS ಮಾಡಿರ್ತಾರೆ, ಅವ್ರು ಸರಿಯಾದಂಥ ಕೆಲಸಗಳಿರಲ್ಲ. ಇಂಥವಕ್ಕೆ ನೀವು ಪ್ರೇರಣೆ ಮಾಡಿ ಒಂದು ಸರ್ಕಾರಕ್ಕೆ ಸಲಹೆ ಕೊಡಿ, ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಅದು ಬಿಟ್ಬಿಟ್ಟು ನೀವು ದಿನ ಬೆಳಗ್ಗೆ ಆದರೆ ಸುಮ್ಮನೆ ಏನೇನಕ್ಕೂ ಕೆಲಸ ಇರೋದೆಲ್ಲ ಸ್ಟ್ರೈಕ್ ಮಾಡ್ಕೊಂಡು ಸರ್ಕಾರಕ್ಕೂ ನೀವು ವ್ಯಥ ಮಾಡ್ತೀರಿ ಸಮಯಗಳನ್ನು, ಸಾರ್ವಜನಿಕರಿಗೂ ತೊಂದರೆ ಆಗ್ತದೆ. ಅದನ್ನು ಬಿಟ್ಟು ಇನ್ನು ಮುಂದೆ ಆದರೆ ವಿಜಯೇಂದ್ರ ಅಣ್ಣವ್ರಿಗೂ ಹೇಳ್ತೀನಿ, ಮಾನ್ಯ ಅಶೋಕ್ ಅಣ್ಣಗೆ ಹೇಳ್ತೀನಿ, ನೀವು ವಿರೋಧ ಪಕ್ಷ ನಾಯಕರು ಸರಿಯಾದಂಥ ವಿಷಯ ಇಟ್ಕೊಂಡು ನೀವು ಸರ್ಕಾರಕ್ಕೆ ಸಲಹೆ ಕೊಡಿ, ನಾವು ಸ್ವೀಕಾರ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಕಾರ್ಯಕರ್ತರು ಪಕ್ಷದ ಬೆನ್ನೆಲುಬು. ಈಗ ಅವರು ಆದಷ್ಟು ಸುಮಾರು ಚುನಾವಣೆ ಕೆಲಸ ಮಾಡಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಕಾರ್ಯಕರ್ತರುಗಳಿಗೆ ಯಾರು ಪ್ರಾಮಾಣಿಕ ದುಡಿದಾರೆ ಅವ್ರಿಗೆ ಈಗಲಾದರೂ ಸ್ಥಾನಮಾನಗಳನ್ನ ಕೊಡೋದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಾರುವೆ ಕಾರ್ಯಕರ್ತರಿಗೆ ಅಧಿಕಾರವನ್ನು ಹಂಚಿ ವೇಸ್ಟ್ ಮಾಡಬೇಡಿ, ಸಮಯ ವ್ಯರ್ಥ ಮಾಡಬೇಡಿ.
ಈ ಮೂಲಕ ನಾನು ಕೈ ಮಾಡಿ ಮನವಿ ಬೀಳ್ತೀನಿ, ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರೇ ನಮಗೆ ಶಕ್ತಿ. ಸೊ ಅವ್ರಿಗೆ ಉತ್ಸಾಹ ತುಂಬಿ ಇನ್ನು ಮುಂದಿನಲ್ಲಿ ಅವ್ರಿಗೆ ಸರ್ಕಾರದಿಂದ ಏನೇನು ಆಗಬೇಕೋ ಅದನ್ನು ದಯವಿಟ್ಟು ಈಗಲಾದರೂ ನೀವು ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಒತ್ತಾಯ ಮಾಡಿದಂತೆ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಈಗ ಉಪಚುನಾವಣೆ ಆದಮೇಲೆ ಡಿ ಕೆ ಶಿವಕುಮಾರ್ ಅವರ ಏನು CM ಅವರ ಒಂದು ಕನಸು ಮುನ್ನೆಲೆಗೆ ಬರುತ್ತೆ, ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳ್ತಿದ್ರು. ನಿಮ್ಮ ಪ್ರಕಾರ ಏನಾಗುತ್ತೆ ಸರ್? ಈಗ ನಾವು ಉಪಮುಖ್ಯಮಂತ್ರಿಗಳಿಗೆ ಕೊಡಲೇಬೇಕು. ಯಾಕಂದರೆ ಇವತ್ತು 136 ಒಂದು ಮೆಜಾರಿಟಿ ಬರಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಇನ್ನು ಮುಂದೆ ದಿನಗಳಲ್ಲಿ JDS BJP ಒಂದಾಗಿದೆ. ನಮಗೆ ಟ್ರಬಲ್ ಶೂಟರ್ ಅಂತಾರೆ, ಡಿ ಕೆ ಶಿವಕುಮಾರ್ ಅಂದರೆ ಟ್ರಬಲ್ ಶೂಟರ್ ಅಂತ. ಅವ್ರಿಗೆ ಪಕ್ಷ ಕೊಡಬೇಕು. ಅವ್ರು ಕೇಳಲ್ಲ, ಡಿ ಕೆ ಸಾಹೇಬ್ರು ಯಾವತ್ತೂ ಅಂಗ್ಲಾಚ್ಕೊಂಡು ಕೊಡಿ ಅಂತ ಕೇಳಲ್ಲ. ಅವ್ರಿಗೆ ಆ ಶಕ್ತಿ ಇದೆ. ಈಗ ಅವ್ರು ಹೇಳಿದರು, ನಾನು ಮೆಜಾರಿಟಿ ತರ್ತೀನಿ. KPCC ಅಧ್ಯಕ್ಷ ಆದಾಗ ಹಿಂದೆ ಪರಮೇಶ್ವರ್ ಆಗಿದ್ದರು, ಅವ್ರು ಅವತ್ತು ಗೆದ್ದಿದ್ರು, ಅವರೇ ಚೀಫ್ ಮಿನಿಸ್ಟ್ರು. ಸೊ ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಇಬ್ಬರೂ ಸುಧಾ ಪ್ರಬಲವಾಗಿ ಹೋರಾಟ ಕೊಡೋದಕ್ಕೆ ಇವತ್ತು ಈ ಸೀಟ್ ಬಂದಿದೆ. ಸೊ ಹಾಗೆ ಉಪಮುಖ್ಯಮಂತ್ರಿಗಳಿಗೆ ನಾವು ಅವ್ರು ಕೇಳಬಾರ್ದು, ಅವ್ರ ಸರ್ಕಾರ ಪಕ್ಷ ಕೊಡಬೇಕು. ಅವ್ರಿಗೆ ACC ಮಟ್ಟದಲ್ಲಿ ಯಾರಿದ್ದಾರೆ, ನಮ್ಮ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಅವ್ರಿಗೆ ಇನ್ನು ಮುಂದೆ